ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯ. ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಠ ಹಠ ಅನ್ನೋದಿದ್ರೆ ನಾವು ಏನನ್ನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಅಲ್ಲವೇ. ನಮ್ಮ ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅಲ್ವಾ. ನಮ್ಮ ಸಾಧನೆ ಯಾವತ್ತೂ ಗುರಿಯತ್ತ ಸಾಗಬೇಕು, ಬೇರೆಲ್ಲೂ ಅಲ್ಲ ಅಲ್ವಾ. ಬನ್ನಿ ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗಿಂತ ಕೆಳಗೆ ಇದ್ದೀನಿ ಎಂದು ಯಾವತ್ತೂ ಚಿಂತಿಸಬೇಡಿ, ಕೊರಗಬೇಡಿ, ದುಃಖಿಸಬೇಡಿ. ಏಕೆಂದರೆ ಅತ್ಯಂತ ಬೆಲೆ ಬಾಳುವ ವಸ್ತು ಕೂಡ ಭೂಮಿಯ ಕೆಳಭಾಗದಲ್ಲಿ ಸಿಗುತ್ತದೆ ಹೊರತು ಬೇರೆಲ್ಲೂ ಅಲ್ಲವೇ. ಹಾಗೆಯೇ ಹೊಗಳಿಕೆ ತೆಗಳಿಕೆ ಇವೆರಡನ್ನು ಕಲಿತುಕೊಳ್ಳಿ. ಏಕೆಂದರೆ ಹೂವು ಅರಳುವ ಮುನ್ನ ಸುಡುವ ಬಿಸಿಲು ತರಿಸುವ ಮಳೆಯನ್ನು ಹೊಂದುತ್ತದೆ ಅಲ್ಲವೇ. ಹಾಗೆಯೇ ಹೊಡೆದಾಟದಿಂದ ಅಲ್ಲ, ನಮ್ಮ ಬೆನ್ನ ಹಿಂದೆ ಮಾತನಾಡುವವರು ಇದ್ದೇ ಇರುತ್ತಾರೆ. ನೀವು ಮನುಷ್ಯರಾಗಿ ಹುಟ್ಟಿದ್ದೀರಾ ಅಂದ ಮೇಲೆ ಜನ ಸಾವಿರ ಮಾತನಾಡುತ್ತಾರೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ಚಿಂತೆ ಮಾಡಬೇಡಿ. ಏಕೆಂದರೆ ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ಉತ್ತಮ, ಪರೀಕ್ಷೆಯನ್ನು ಇಟ್ಟು ಪಾಠವನ್ನು ಇಸುವುದು ಅಲ್ಲ. ಹಾಗೆಯೇ ನಮ್ಮ ಜನ ನಮ್ಮ ಬೆನ್ನ ಹಿಂದೆ ಸಾವಿರ ಮಾತನಾಡಲಿ, ನೀವು ತಲೆ ಕೆಡಿಸಿಕೊಳ್ಳಬೇಡಿ. ನಾವು ಮನುಷ್ಯರಾಗಿದ್ದೀವಿ ಅಂದಮೇಲೆ ಜನ ಸಾವಿರ ಮಾತನಾಡುತ್ತಾರೆ, ನಾವು ಹೇಗಿದ್ದರೂ ಮಾತನಾಡುತ್ತಾರೆ. ಅದರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಅಲ್ಲವೇ. ದೇವರ ಮೇಲೆ ನಂಬಿಕೆಯನ್ನು ಇಡಿ, ದೇವರನ್ನು ಪ್ರೀತಿಸಿ. ಏಕೆಂದರೆ ದೇವರು ಕೆಲಸ ಇವೆರಡು ಕೂಡ ನಮಗೆ ಯಾವತ್ತೂ ಮೋಸ ಮಾಡುವುದಿಲ್ಲ ಅಲ್ಲವೇ. ದೇವರ ಮೇಲೆ, ಕೆಲಸದ ಮೇಲೆ ನಂಬಿಕೆಯನ್ನಿಟ್ಟು ಶ್ರದ್ಧೆಯನ್ನಿಟ್ಟು ನಾವು ಮಾಡಿದರೆ ನಮಗೆ ಪ್ರತಿಫಲ ಸಿಗುತ್ತದೆ ಅಲ್ಲವೇ. ದೇವರ ಮುಂದೆ ಹೋಗಿ ನಿಂತು ಒಂದು ದಿನ ದೇವರ ಮುಂದೆ ಹೋಗಿ, ದೇವರೇ ನನಗೆ ಯಾವ ಕಷ್ಟವನ್ನು ಬಾರದೆ ನೋಡಿಕೊ ಎಂದು ಕೇಳಿಕೊಂಡಾಗ ದೇವರು ನಗುತ್ತಾ ಹೇಳುತ್ತೆ, ಒಂದು ವೇಳೆ ನಾನು ಉಳಿಪೆಟ್ಟು ತಿನ್ನದೇ ಇದ್ದರೆ ನೀನು ನನಗೆ ಯಾವತ್ತೂ ಕೈ ಮುಗಿಯುತ್ತಿರಲಿಲ್ಲ ಅಂತ ಅಲ್ಲವೇ. ನಾವು ಒಂದು ವಿಗ್ರಹ ಕೆತ್ತನೆ ಆಗಬೇಕಾದರೆ ಒಂದು ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ಉಳಿಪೆಟ್ಟು ಕೊಟ್ಟಾಗ ಅಲ್ಲವೇ ಅದು ವಿಗ್ರಹ ಆಗಿ ಪರಿವರ್ತನೆಗೊಳ್ಳುವುದು. ಹಾಗೆ ನಮ್ಮ ಜೀವನವೂ ಕೂಡ ಸಾಧನೆ. ನಾವು ಸಾಧನೆಯತ್ತ ಸಾಗಬೇಕಾದರೆ ನಾವು ಏನೆಲ್ಲ ತಿಳಿದುಕೊಳ್ಳಬೇಕು ಅನ್ನುವುದನ್ನು ಮೊದಲು ನಾವು ಕಲಿತುಕೊಳ್ಳಬೇಕು. ಕಲಿತುಕೊಂಡಾಗ ಮಾತ್ರ ನಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಲ್ಲವೇ. ಹಾಗೆ ನಾವು ಜನ ಸಾವಿರ ಮಾತನಾಡುತ್ತಾರೆ ಎಂದು ತಲೆ ಕೆಡಿಸಿಕೊಂಡು ಕೂತರೆ ನಾವು ಯಾವುದನ್ನು ಸಾಧನೆ ಮಾಡಲು ಆಗುವುದಿಲ್ಲ. ಸಾಧನೆ ಮಾಡಬೇಕಾದರೆ ನಮ್ಮ ಹಠ ಅನ್ನೋದು ನಮ್ಮ ಸಾಧನೆಯತ್ತ ಸಾಗಿದರೆ ನಾವು ಯಾವುದನ್ನು ಕೂಡ ಸಾಧಿಸಿ ಗೆದ್ದೇ ಗೆಲ್ಲುತ್ತೇವೆ ಅನ್ನೋ ನಂಬಿಕೆ